ಗೊಲ್ಲ ಸಂಘದ ಶತಮಾನೋತ್ಸವ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಭಾಷಣ. ನಾನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಈ ಗೊಲ್ಲ ಸಂಘದ ಶತಮಾನೋತ್ಸವ ಸಮಾವೇಶದಲ್ಲಿ ಬಹಳ ಪ್ರೀತಿಯಿಂದ ಬಂದಿದ್ದೇನೆ. ಈ ಸಮಾಜ ಹಿಂದುಳಿಯಲು ಮುಖ್ಯ ಕಾರಣ ಶಿಕ್ಷಣ ಆದದ್ರಿಂದ ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರದು. ಈ ಸಮಾವೇಶದಲ್ಲಿ ಭಾಗವಹಿಸಿದ ಎಲ್ಲ ಮಠಾಧೀಶರು ಒಂದು ಶಪಥ ಮಾಡಬೇಕಾಗಿದೆ. ಈ ಸಮಾಜದ ಏಳಿಗೆಗಾಗಿ ಶಿಕ್ಷಣ ಸಂಘಟನೆ ಹೋರಾಟದ ತತ್ವಗಳನ್ನು ಅಳವಡಿಸಿಕೊಳ್ಬೇಕು. ಚಾತುರ್ವರ್ಣಗಳಂತಹ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯರ ಮೇಲೆ ಜಾತಿಯವರು ಇಲ್ಲಿ ಬಂದಿರುವ ನಾವು ನೀವೆಲ್ಲರೂ ಶೂದ್ರರು. ಈ ಸಮಾಜದ ಏಳಿಗೆಗಾಗಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಗೊಲ್ಲ ಸಂಘದ ಶತಮಾನೋತ್ಸವ ಸಮಾವೇಶದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಭಾಷಣ. ಚಿಕ್ಕೋಡಿಯಲ್ಲಿ ಇನ್ನಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದು ಸಂತೋಷ. ಸಮುದಾಯದ ಹಲವು ಬೇಡಿಕೆಗಳ ಕುರಿತು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀರಿ. ಬೇರೆ ಬೇರೆ ಕಾರಣಗಳಿಂದ ಈ ಸಮುದಾಯ ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ. ಗೊಲ್ಲ, ಯಾದವ, ಹಣಬರು ಹೀಗೆ ಏನೇನೋ ಅಂತೀರಿ. ನಮಗೂ ಬಹಳ ಕನ್ಫ್ಯೂಷನ್ ಇದೆ. ಮುಖ್ಯವಾಗಿ ಇವಾಗ ಎಲ್ಲರೂ ಒಂದೇ, ಎಲ್ಲರೂ ಯಾದವರೇ. ಈಗ ಎಲ್ಲರೂ ಒಂದಾಗಿದ್ದೀರಿ. ಬಹಳ ಸಂತೋಷ ಆಗ್ತಾ ಇದೆ. ಚಿಕ್ಕೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆದಾಡಿದ ನೆಲ. ಯಾದವ ಸಂಘ ಹುಟ್ಟಿ 100 ವರ್ಷ ಆಯಿತು ಅಂತ ಹೇಳ್ತೀರಿ. ವಾಲ್ಮೀಕಿ ಸಂಘ ಕೂಡ ಹುಟ್ಟಿ 100 ವರ್ಷ ಆಯಿತು. ಎರಡು ಯಾವುದೇ ಪ್ರಗತಿ ಹಿಂದಿಲ್ಲ. ಯಾದವ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ವಾಲ್ಮೀಕಿ ಸಂಘದ ಬಗ್ಗೆ ಸಚಿವ ಹೇಳಿಕೆ. ಈ ಸಮಾರಂಭದ ಸಮಾವೇಶದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಕೃಷ್ಣ ಯಾದವಾನಂದ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಎಲ್ಲ ಸ್ವಾಮೀಜಿಗಳಿದ್ದಾರೆ, ಎಲ್ಲ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ, ವೈದ್ಯ ಸುರೇಶ್ ಅವರ, ಅವರು ಸಚಿವರು, ಅವರು ಮಾತಾಡ್ತಾರೆ. ಆಮೇಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ, ಸ್ವಪ್ನ ಕುಮಾರ್ ಘೋಷ್ ಅವರ, ಅಧ್ಯಕ್ಷರು ಯಾದವ ಮಹಾಸಭಾ, ಭಾರತ ದೇಶದ ಯಾದವ ಸಂಘದ ಅಧ್ಯಕ್ಷರು, ಅವರು ವೆಸ್ಟ್ ಬೆಂಗಾಲ್ನವರು, ಅವರನ್ನ ಅತ್ಯಂತ ಆದರದಿಂದ ಕರ್ನಾಟಕಕ್ಕೆ ಸ್ವಾಗತ ಮಾಡಬೇಕು.